ಪ್ರಪಂಚದಲ್ಲಿರುವ ಹುಲಿಗಳಲ್ಲಿ 70% ಹುಲಿಗಳು ಭಾರತದಲ್ಲೇ ಇರುವ ಕಾರಣ ಭಾರತವನ್ನ ಹುಲಿಗಳ ಬೀಡು ಎಂದು ಕರೆಯುತ್ತಾರೆ. ಕರ್ನಾಟಕ ಹುಲಿಗಳಿಗೆ ಸ್ವರ್ಗ. ಅವುಗಳಿಗೆ ಬೇಕಾದದ್ದೆಲ್ಲ ಇಲ್ಲಿವೆ. ದಟ್ಟವಾದ ಕಾಡು, ಬೇಟೆಗೆ ಬೇಕಾದ ಪ್ರಾಣಿಗಳು, ಶುದ್ಧ ನೀರು. ಕರ್ನಾಟಕದಲ್ಲಿ ಕಠಿಣ ರಕ್ಷಣಾ ಕ್ರಮಗಳನ್ನು ಹೊಂದಿರುವ 5 ಹುಲಿ ರಕ್ಷಣಾ ಧಾಮಗಳಿವೆ. ಬಂಡೀಪುರ ಮೊದಲ ಹುಲಿ ರಕ್ಷಣಾ ಧಾಮ. ಬಿಳಿಗಿರಿ ರಂಗನಾಥ ಸ್ವಾಮಿಯ ಬೆಟ್ಟ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳನ್ನು ಸಂಪರ್ಕಿಸುವ ಮೀಸಲು ಪ್ರದೇಶವಾಗಿದೆ. ಇದು ನಮ್ಮ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ರಕ್ಷಣಾ ಧಾಮ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಅಭಯಾರಣ್ಯ ಅತ್ಯಂತ ಹೊಸದಾಗಿದ್ದು ಕಪ್ಪು ಚಿರತೆಗಳಿಗೆ ಹೆಸರುವಾಸಿಯಾಗಿದೆ. ಕರ್ನಾಟಕದ ಭದ್ರಾ ನದಿಯ ಉದ್ದಕ್ಕೂ ಪಶ್ಚಿಮ ಘಟ್ಟಗಳ ಸಾಲು ಇದೆ. ಇಲ್ಲಿರುವ ಭದ್ರಾ ಹುಲಿ ರಕ್ಷಣಾ ಧಾಮ ಹೆಚ್ಚಿನ ಹುಲಿ ಮತ್ತು ಆನೆಗಳ ಸಂಖ್ಯೆಗೆ ಪ್ರಸಿದ್ಧವಾದ ಅರಣ್ಯ ನಮ್ಮ ನಾಗರಹೊಳೆ. ನಾಗರಹೊಳೆ ಒಂದು ಅನ್ಯ ಜೀವಿಗಳ ವಿಸ್ಮಯ. ಇತ್ತೀಚೆಗೆ ಕ್ಯಾಮೆರಾ ಟ್ರ್ಯಾಪ್ ಮೂಲಕ ಮಾಡಿರುವ ಹುಲಿಗಣತಿ ಪ್ರಕಾರ ನಾಗರಹೊಳೆಯಲ್ಲಿ 149 ಪ್ರತ್ಯೇಕ ಹುಲಿಗಳನ್ನು ಗುರುತಿಸಲಾಗಿದೆ. ಕರ್ನಾಟಕದ 5 ಹುಲಿ ಸಂರಕ್ಷಿತ ಪ್ರದೇಶಗಳ ಪೈಕಿ 3 ಹುಲಿ ಸಂರಕ್ಷಿತ ಪ್ರದೇಶವು ನೀಲಗಿರಿ ಬಯೋಸ್ಫಿಯರ್ ಅಂದರೆ ನೀಲಗಿರಿ ಜೈವಿಕ ವಲಯದ ಭಾಗವಾಗಿದೆ. ಈ ಹುಲಿ ಸಂರಕ್ಷಣಾ ಧಾಮಗಳು ಹುಲಿಗಳನ್ನು ರಕ್ಷಿಸುವುದರ ಜೊತೆಗೆ ಅವುಗಳ ವೈವಿಧ್ಯ ಜೀವನಕ್ಕೆ ಬೆಂಬಲ ನೀಡಿ ಬಹು ವಿಧವಾದ ಸಸ್ಯವರ್ಗ ಗಿಡಮರಗಳನ್ನು ಸಂರಕ್ಷಿಸಿವೆ. ಈ ಜೀವನದ ಜಾಲದಲ್ಲಿ ನಮಗೆ ಬೇಕಾದ ಶುದ್ಧ ನೀರು, ಉಸಿರಾಡಲು ಶುದ್ಧ ಗಾಳಿ, ಮೂಲ ಪ್ರಕೃತಿ ವ್ಯವಸ್ಥೆಯ ಸೇವೆಯನ್ನು ನಾವು ನಮ್ಮದೆಂದು ಭಾವಿಸಿದ್ದೇವೆ. ಹುಲಿಗಳು ಸ್ವರ್ಗದಂತಿರುವ ಈ ಪ್ರಕೃತಿಯ ಸಂರಕ್ಷಕರು. ಈ ಹುಲಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಸಾವಿರದ 1900ರ ಅಂದಾಜಿನ ಪ್ರಕಾರ ಜಗತ್ತಿನಲ್ಲಿ 1 ಲಕ್ಷ ಹುಲಿಗಳಿತ್ತು. ಜನಗಳು ಮಾಡುವ ಬೇಟೆ, ಪರಿಸರದಲ್ಲಾಗುವ ಏರುಪೇರುಗಳಿಂದ ಅದು 4,000ಕ್ಕೆ ಇಳಿದಿತ್ತು. ಇದನ್ನು ಹೆಚ್ಚಿಸಲು 50 ವರ್ಷಗಳ ಹಿಂದೆ ಅಂದರೆ 1973ರಲ್ಲಿ ಪ್ರಾರಂಭ ಮಾಡಿದ ಯೋಜನೆ ಪ್ರಾಜೆಕ್ಟ್ ಟೈಗರ್. ಈ ಯೋಜನೆ ಮೂಲಕ ಕ್ಷೀಣಿಸುತ್ತಿದ್ದ ಹುಲಿಗಳ ಸಂಖ್ಯೆಯನ್ನು ಇಂದು ತಕ್ಕ ಮಟ್ಟಿಗೆ ರಕ್ಷಿಸಲಾಗುತ್ತಿರುವುದು ನಮ್ಮ ಹೆಮ್ಮೆ. ಇದರಿಂದ ನಿಧಾನವಾಗಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಬಂತು.